ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಬರುವ ನಾಗರಂಬ ಪಂಚಮಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾಗರ ಪಂಚಮಿ ಯಾವ ದಿನ ಆಚರಿಸಲಾಗುತ್ತದೆ, ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಮುಕ್ತಾಯವಾಗುತ್ತದೆ, ಪೂಜೆಗೆ ಯಾವ ಸಮಯ ಶುಭವಾಗಿದೆ, ಈ ಹಬ್ಬದ ಮಹತ್ವವೇನು, ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಪುಣ್ಯ ಫಲ ದೊರೆಯುತ್ತದೆ, ಈ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಾಗರ ಪಂಚಮಿ ಹಬ್ಬವು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಆಚರಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಮೊದಲ ಹಬ್ಬಗಳಲ್ಲಿ ನಾಗರ ಪಂಚಮಿಗೆ ವಿಶೇಷ ಸ್ಥಾನವಿದೆ. ಹಿಂದೂ ಧರ್ಮದಲ್ಲಿ ನಾಗದೇವತೆಯನ್ನು ದೈವ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ನಾಗದೇವರು ಭೂಮಿಯ ರಕ್ಷಕರು, ಧನ ಸಂಪತ್ತಿನ ಸಂಕೇತ ಹಾಗೂ ಪರಮಶಿವನ ಆಭರಣವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಆದ್ದರಿಂದ ಈ ದಿನ ನಾಗದೇವರ ಆರಾಧನೆ ಮಾಡುವುದರಿಂದ ಅನೇಕ ಶುಭ ಫಲಗಳು ದೊರೆಯುತ್ತವೆ. 2026ರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಆಗಸ್ಟ್ 17 ಸೋಮವಾರ ಆಚರಿಸಲಾಗುತ್ತದೆ. ಪಂಚಮಿ ತಿಥಿಯು ಆಗಸ್ಟ್ 16 ಭಾನುವಾರ ಸಂಜೆ 4:53 ಪ್ರಾರಂಭವಾಗಿ ಆಗಸ್ಟ್ 17 ಸೋಮವಾರ ಸಂಜೆ 5 ಗಂಟೆಯವರೆಗೆ ಇರುತ್ತದೆ. ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಇರುವುದರಿಂದ ಆಗಸ್ಟ್ 17ರಂದು ನಾಗರ ಪಂಚಮಿ ಆಚರಿಸುವುದು ಶಾಸ್ತ್ರೋಕ್ತವಾಗಿದೆ. ಈ ಬಾರಿ ನಾಗರ ಪಂಚಮಿ ಸೋಮವಾರ ಬಂದಿರುವುದು ವಿಶೇಷ. ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಶಿವನ ಕೊರಳಲ್ಲಿ ನಾಗದೇವರು ವಿರಾಜಮಾನವಾಗಿರುವುದರಿಂದ ಈ ದಿನ ಶಿವನೊಂದಿಗೆ ನಾಗದೇವರ ಆರಾಧನೆ ಮಾಡಿದರೆ ವಿಶೇಷ ಪುಣ್ಯ ದೊರೆಯುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ನಂತರ ನಾಗದೇವರಿಗೆ ಪೂಜೆ ಸಲ್ಲಿಸಿದರೆ ಜೀವನದಲ್ಲಿರುವ ಅನೇಕ ಅಡಚಣೆಗಳು ದೂರವಾಗುತ್ತವೆ. ನಾಗರ ಪಂಚಮಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಮನೆಯ ದೇವರ ಕೋಣೆಯಲ್ಲಿ ಅಥವಾ ನಾಗದೇವರ ದೇವಸ್ಥಾನದಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಸಾಧ್ಯವಾದರೆ ಹುತ್ತದ ಬಳಿಗೆ ಹೋಗಿ ಅರಿಶಿನ, ಕುಂಕುಮ, ಶ್ರೀಗಂಧ ಹಚ್ಚಿ ಹೂಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಬಹುದು. ಕೆಲವು ಕಡೆ ನಾಗದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವ ಪದ್ಧತಿಯೂ ಇದೆ. ಪೂಜೆಯ ಸಮಯದಲ್ಲಿ ನಾಗದೇವರಿಗೆ ಅರಿಶಿನ, ಕುಂಕುಮ, ಶ್ರೀಗಂಧ, ಹೂಗಳು, ಅಕ್ಷತೆ, ಹಾಲು, ಹಣ್ಣುಗಳು ಹಾಗೂ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಸಂಪ್ರದಾಯದಂತೆ ಎಳ್ಳುಂಡೆ, ತಂಬಿಟ್ಟು, ನೆನೆಸಿದ ಕಡಲೆಕಾಳು, ಬೆಲ್ಲ, ಹಾಲು, ಸಿಹಿ ತಿನಿಸುಗಳು ಹಾಗೂ ಋತುವಿನ ಹಣ್ಣುಗಳನ್ನು ಸಮರ್ಪಿಸಲಾಗುತ್ತದೆ. ಪೂಜೆಯ ನಂತರ ನಾಗದೇವರ ಸ್ತೋತ್ರ, ನಾಗಗಾಯತ್ರಿ ಮಂತ್ರ ಅಥವಾ ಓಂ ನಮೋ ನಾಗದೇವಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಅತ್ಯಂತ ಶುಭಕರ. ನಾಗರ ಪಂಚಮಿಯಂದು ಅನೇಕ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ. ಬೆಳಿಗ್ಗೆಯಿಂದ ಪೂಜೆ ಮುಗಿಯುವವರೆಗೆ ಉಪವಾಸವಿದ್ದು ನಂತರ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಕೆಲವರು ಫಲಾಹಾರ ಮಾತ್ರ ಸೇವಿಸುತ್ತಾರೆ. ಉಪವಾಸದಿಂದ ಮನಸ್ಸು ಏಕಾಗ್ರವಾಗಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಪುರಾಣಗಳ ಪ್ರಕಾರ ನಾಗದೇವರು ಭಕ್ತರನ್ನು ಸರ್ಪ ಭಯದಿಂದ ರಕ್ಷಿಸುತ್ತಾರೆ. ಹಾಗೆಯೇ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಆಯುಷ್ಯ ಹಾಗೂ ಐಶ್ವರ್ಯವನ್ನು ಕರುಣಿಸುತ್ತಾರೆ. ವಿಶೇಷವಾಗಿ ನಾಗದೋಷ, ಕಾಳಸರ್ಪದೋಷ, ಸಂತಾನ ಸಮಸ್ಯೆ, ವಿವಾಹ ವಿಳಂಬ, ಕುಟುಂಬ ಕಲಹ, ಉದ್ಯೋಗ ಹಾಗೂ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಈ ದಿನ ನಾಗಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ನಾಗರ ಪಂಚಮಿಯಂದು ಭೂಮಿಯನ್ನು ಅಗೆಯುವುದು, ನೇಗಿಲು ಹೊಡೆಯುವುದು, ಗುದ್ದಲಿ ಅಥವಾ ಇತರ ಕೃಷಿ ಉಪಕರಣಗಳಿಂದ ನೆಲವನ್ನು ಒಡೆಯುವುದು ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿದೆ. ಕಾರಣ ಈ ಸಮಯದಲ್ಲಿ ನಾಗಗಳು ಭೂಮಿಯೊಳಗೆ ವಾಸಿಸುತ್ತವೆ. ಆದ್ದರಿಂದ ಜೀವಹಿಂಸೆ ಆಗದಂತೆ ಈ ಕಾರ್ಯಗಳನ್ನು ತಪ್ಪಿಸಬೇಕು. ಮರಗಳನ್ನು ಅನವಶ್ಯಕವಾಗಿ ಕಡಿದು ಹಾಕುವುದು, ಹುತ್ತವನ್ನು ಹಾಳು ಮಾಡುವುದು ಅಥವಾ ನಾಗಗಳಿಗೆ ತೊಂದರೆ ಉಂಟು ಮಾಡುವ ಯಾವುದೇ ರೀತಿಯ ಕೆಲಸ ಮಾಡಬಾರದು. ಈ ದಿನ ದಾನಕ್ಕೂ ವಿಶೇಷ ಮಹತ್ವವಿದೆ. ಬಡವರಿಗೆ ಅನ್ನದಾನ, ವಸ್ತ್ರದಾನ, ಹಣ್ಣು, ಹಾಲು ಅಥವಾ ಧಾನ್ಯ ದಾನ ಮಾಡಿದರೆ ಮಹಾಪುಣ್ಯ ದೊರೆಯುತ್ತದೆ. ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೇ ಕುಟುಂಬ ಸಮೇತರಾಗಿ ನಾಗದೇವರ ಆರಾಧನೆ ಮಾಡಿದರೆ ವಂಶಾಭಿವೃದ್ಧಿ, ಆರೋಗ್ಯ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. ನಾಗರ ಪಂಚಮಿಯ ದಿನ ಶಿವನ ನಾಮಸ್ಮರಣೆ ಮಾಡುವುದು, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು, ನಾಗದೇವರ ಸ್ತೋತ್ರವನ್ನು ಕೇಳುವುದು ಅಥವಾ ಪಠಿಸುವುದು ಅತ್ಯಂತ ಶುಭಕರ. ಈ ದಿನ ಮಾಡಿದ ಭಕ್ತಿ ವ್ಯರ್ಥವಾಗುವುದಿಲ್ಲ. ಇನ್ನು ಪೂಜೆಗೆ ಶುಭ ಸಮಯದ ಬಗ್ಗೆ ಹೇಳುವುದಾದರೆ ಪಂಚಮಿ ತಿಥಿ ಸೂರ್ಯೋದಯಕ್ಕೆ ಇರುವುದರಿಂದ ಬೆಳಿಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ ನಾಗದೇವರ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ದೇವಸ್ಥಾನಕ್ಕೆ ಹೋಗುವವರು ಬೆಳಗಿನ ವೇಳೆಯಲ್ಲೇ ಪೂಜೆ ಮುಗಿಸುವುದು ಉತ್ತಮ. ಮನೆಯಲ್ಲಿ ಪೂಜೆ ಮಾಡುವವರು ಇದೇ ಸಮಯವನ್ನು ಆಯ್ಕೆ ಮಾಡಬಹುದು.
ಸ್ನೇಹಿತರೆ, ನಾಗರ ಪಂಚಮಿ ಕೇವಲ ಒಂದು ಹಬ್ಬವಲ್ಲ. ಇದು ಪ್ರಕೃತಿಯ ಮೇಲಿನ ಗೌರವ, ಜೀವಜಂತುಗಳ ಮೇಲಿನ ಕರುಣೆ ಮತ್ತು ದೇವರ ಮೇಲಿನ ಭಕ್ತಿಯನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನಾಗದೇವರ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತಾನ ಭಾಗ್ಯ ಹೆಚ್ಚಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಇದೇ ರೀತಿಯ ಧಾರ್ಮಿಕ ಮಾಹಿತಿ, ಹಬ್ಬಗಳ ಮಹತ್ವ, ಪೂಜಾ ವಿಧಾನಗಳು, ವ್ರತಗಳ ವಿವರ ಹಾಗೂ ಭಕ್ತಿ ವಿಷಯಗಳನ್ನು ಪ್ರತಿದಿನ ಪಡೆಯಲು ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.